ಸರ್ಕಾರದ ಪರ್ಮಿಷನ್ ತಗೊಂಡು ಕ್ಲಬ್ಗಳಾಗಿರ್ತವೆ ಹೋಗಬಾರ್ದು ಅಂತಂದ್ರೆ ಅವ್ರು ಹೋಗಿ ಕಮರ್ಷಿಯಲ್ ಒಂದು ಶೂಸ್ ಹಾಕೊಂಡು ಒಳಗೆ ಬಂದ್ರಪ್ಪ. ಏನು ಎಮ್ಎಲ್ಎಗಳಾಗಿ ಗೆಸ್ಟ್ ಕರ್ಕೊಂಡು ಈಗ ವಿಚಾರ ಪ್ರಸ್ತಾವ ಮಾಡಿದ್ದೀರಾ. ರೈತರ ಒಂದು ಅವಮಾನ ಆಗಿರತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತ ನಾವು ನೋಡ್ತಾ ಇಲ್ಲ. ಬಹಳ ಬಾರಿ ಈ ಸದನದಲ್ಲಿ ಇದು ಚರ್ಚೆ ಆಗಿದೆ, ಒಂದಲ್ಲ 16 ಬಾರಿ ಚರ್ಚೆ ಆಗಿದೆ ಇದು. ಆದ್ರೆ ಚರ್ಚೆ ಆಗುತ್ತೆ, ಇಲ್ಲಿ ಚರ್ಚೆ ಆಗುತ್ತೆ. ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನು ಮಾತಾಡ್ಬೇಕೆಲ್ಲ ತೀಟೆ ತೀರ್ಸ್ಕೊಂಡ್ರು. ರಿಸಲ್ಟ್ ಏನು? ಇದು ಇವತ್ತೇನಲ್ಲ, ಬೇಕಾದಷ್ಟು ಸರಿ ಚರ್ಚೆ ಆಗಿದೆ. ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿ, ಆ ಆದೇಶನ ನಮ್ಮ ಸೆಕ್ರೆಟರಿಗಳು, ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ. ನೀವೇನೇ ಆದೇಶ ಮಾಡಿದ್ರು ಬ್ರಹ್ಮ ಬರಿಬೇಕದನ್ನ. ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ, ನೀವು ನೋಡಿ, ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ, ರೇಸ್ ಆಡಕ್ಕೆ ಬರೋರೆಲ್ಲ ಸಾವುಕಾರರು ಅಂತ. ಟಿವಿಯಲ್ಲಿ ಅವ್ರನ್ನೇ ತೋರಿಸೋದು, ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು, ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತ. ಅಲ್ಲಿ ಬರೋರೆಲ್ಲ ಆಟೋದವ್ರು, 90% ಆಟೋ ರಿಕ್ಷದವ್ರು. ನೀವು ನೋಡಿ, ಅವತ್ತು ಶನಿವಾರ ಆಟೋದಲ್ಲಿ ನಾನು ನೋಡ್ತೀನಿ, ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು. ನಾನು ಆ ಪುಸ್ತಕ ಹಿಡ್ಕೊಂಡ್ಗೆ ನಾವು ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ. ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ, ಸೋತಿರ್ತಾನೆ, ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ. ಒಂದು 1000-2000 ಆಟೋ ಬರುತ್ತೆ. ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ, ಏನ್ ಮಾಡ್ತಾರೆ? ಎಲ್ಲ ಇವರೇ ಇದಾರಲ್ಲಿ, ನಮ್ಮ IAS IPS ಪ್ರಕಾಶ್ ಅವರು ಮಾಡಿದ್ದಾರೆ, ಕೋಳಿವಾಡ ಅವರು ಮಾಡಿದ್ದಾರೆ, ನಮ್ಮ ಎಲ್ಲರೂ ಮಾಡಿದ್ದಾರೆ. ಇದಕ್ಕೆ ನೀವೊಂದು ಆದೇಶ ಅವ್ರು ಕೊಟ್ಬಿಡಿ, ಅವರು ಒಂದು ಆದೇಶ ಸೆಕ್ರೆಟರಿ ಕೊಡ್ಲಿ, ಸೆಕ್ರೆಟರಿ ಒಂದು ಆದೇಶ ಗೌರ್ಮೆಂಟ್ ಆದೇಶ ಹೊರಡಿಸ್ಲಿ. ಇಲ್ಲ ಅಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು, ಸುರೇಶ್ ಕುಮಾರ್ ಇರು, ಅದನ್ನೇ ಹೇಳ್ತಾ ಇರೋದು. ಹೌಸಲ್ಲೇ ನಾನು ಕೊನೆಗೆ ಅಲ್ಟಿಮೇಟ್ ಆದೇಶ ಯಾರಪ್ಪ? ಅಣ್ಣ ಒಂದೇ ನಿಮಿಷ, ಒಂದು ಕಮಿಟಿ ನೇಮಿಸ್ಬಿಡಿ, ಅಸೆಂಬ್ಲಿದು ಒಂದೇ ವಾರದಾಗ ರಿಪೋರ್ಟ್ ಮಾಡ್ಲಿ. ಅಲ್ಲ, ಕ್ಲಬ್ನಾಗೆ ಒಂದು ಕಮಿಟಿ ಮಾಡಿ. ಈಗ ಸರಿ, ಕಮಿಟಿಯವರು ವರದಿ ಕೊಟ್ಟಿದ್ದಾರೆ. ಏನ್ ಆಕ್ಷನ್ ಆಗಿಲ್ವಾ? ಹಾಗೆ ಟೈಮ್ ಸರಿಯಾಗಿ ಇದು ವರದಿ ಕ್ಲಬ್ ಮೆಂಬರ್ ಆಗಿ 25 ಲಕ್ಷ 50 ಲಕ್ಷ ನೇತೃತ್ವದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಹ್ಯಾರಿಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ. ಸಮಿತಿ ರಿಪೋರ್ಟ್ ಕೊಟ್ಟು 8-10 ವರ್ಷ ಆಗಿದೆ ಬಿಡಿ. ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ. ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ಬಂದಿದೆ, ಏನು ಮಾಡಲ್ಲ. ಈಗ ನಮ್ಮ ಸುರೇಶ್, ನನ್ನ ಆತ್ಮೀಯ ಸ್ನೇಹಿತ, ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ. ರಾಜ ಪ್ರಜೆನ್ ಕೇಳ್ತಾನಂತೆ, ಏನಪ್ಪ ಹಿಂಗ ಆಗ್ಬಿಟ್ಟೈತೆ, ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ. ಅಲ್ಲ, ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬರೋದು ಅವ್ರಿಗೆ. ಎಲ್ಲಾ ಮಿನಿಸ್ಟ್ರು ಅವರೇ ಆದೇಶ ಹೊರಡಿಸ್ಬೇಕು. ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರಿ, ಇಷ್ಟು ಫೈನ್ ಹಾಕ್ತೀರಿ, ನಿನ್ನ ಜೈಲಿಗೆ ಹಾಕ್ತೀರಿ, ಕೊಟ್ಟೆ ಪೀಠಕ್ಕೆ ಹೇಳ್ಬೇಕು, ಜೈಲಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ಬೇಕು. ಇನ್ಮೇಲೆ ಒಂದ್ ನಿಮಿಷ, ನೀನ್ ಹೊಗಳ್ತಾ ಇದ್ದೀನಿ ನಾನು. ಅವ್ರು ಹೇಳ್ಬೇಕು, ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು. ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು. ನೋಡಿ, ಯಾವನಾರ ಮಾಡ್ತಾರ? ಮಾಡಲ್ಲ. ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆತರ. ಅಪೀಲ್ ಅಲ್ಲ, ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ, ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ. ನೀನು ಒಂದು ಕೊಡಿ, ಏನಾನ ನಾಳೆ ಪರಪ್ಪನ ಅಗ್ರಹಾರ ಅಂತಾಗಿ ಏನು ಮಾಡಲ್ಲ. ನೀವು ಇಲ್ಲಿ ಗಲಾಟೆ ಮಾಡಬೇಡಿ, ನಂದೇನು ಗಲಾಟೆ ಇಲ್ಲ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಬೇಕಾದ್ರೆ ಮಾಡ್ಬೋದು. ನಾನು ಅದಕ್ಕೋಸ್ಕರ ಘಟನೆ ನಡಿಬಾರ್ದು ಅನ್ನೋದು ನಂದು. ಮತ್ತೆ ನಾನು ವಾಕೌಟ್ ಮಾಡಿದ್ದು ಒಂದು ಮೆಸೇಜ್ ಕೊಡಬೇಕು ಅಂತ. ನಿಮ್ ಪರವಾಗಿ ನಾನು ವಾಕೌಟ್ ಮಾಡಿದ್ದೀರ ಅಷ್ಟೇ. ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ ಮಾಡ್ತಾರೆ ಅಂತ. ಪೇಪರ್ ಇರೋದೇನಕ್ಕೆ? ಏನ್ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು? ಟಿವಿಯವರೆಲ್ಲ ಬೀಗ ಹಾಕೊಂಡು ಹೋಗ್ಬೇಕಾ? ಅವ್ರು ಏನ್ ಸುದ್ದಿ ಆಯ್ತಾ? ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ, ನಾವು ಮಾತ್ರ ಟಿವಿಯಲ್ಲಿ ಮಾಡ್ತೀವಿ. ವಿರೋಧ ಪಕ್ಷದಾಗ ನಾವು ಬಂದ್ರೆ ನಾವು ಟಿವಿಗೆ ಪೇಪರ್ಗೆ, ನೀವು ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ. ಸೀದಾ ಮನೆಗೆ ಹೊಟ್ಟು ಹೋಗ್ತೀರಾ. ಇದೆಲ್ಲ ಬೇಡ. ನಾವು ಅಲ್ಲಿ ಬಂದಿದ್ದೀರಿ, ನಾನು 4 ಸರಿ ಮಂತ್ರಿ ಆಗಿದ್ದೀನಿ, ನಾನು ನೋಡಿದ್ದೀನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆಲ್ಲ ನಾನು ಹೇಳೋದು. ನೋಡಿ, 10 ಸೀಟ್ ಇದೆ ಮಾದೇವಪ್ಪನವ್ರೆ,
ಆತ್ಮಸಾಕ್ಷಿ ಹೇಳಿ. 10 ಸೀಟ್ ಇದೆ, 1/3 ಅಂದ್ರೂ 4 ಜನ ಇರ್ಬೇಕಿಲ್ಲ. 1/3 ಅಂದ್ರೂ 4 ಜನ. ಸೆಕೆಂಡ್ ನೋಡಿ 15 ಏನೋ ಇದೆ. ಒಬ್ಬೊಬ್ರು ಈಗ ಬಂದ್ರು ನಮ್ಮ ಇವರು ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಒಬ್ಬರು. ಫಸ್ಟ್ ರೋನಲ್ಲೂ ನೋ, ಒನ್ಲಿ ನಾನೊಬ್ಬನೇ ಹಾಡೈತೆ, ಯಾವುದೋ ಒಂದು ಹಾಡು, ನಾನೊಬ್ಬನೇ ಅಂತ ಈಶ್ವರಂದು. ಮಾದೇವಪ್ಪ ಕೂತಿದ್ರೆ ಅದರಿಂದ ಸರಿ ಅಲ್ಲ, ಇದು ಒಳ್ಳೇದಲ್ಲ. ಅದರಿಂದ ತಾವು ಅಪೀಲ್ ಮಾಡ್ತಾ ಇದ್ದೀರಾ. ನಮಗೆ 10 ಗಂಟೆ ಕರೆದಿದ್ದು, ಇವಾಗ 11 ಗಂಟೆ, ನಮ್ಗೆ 9:45 ಬರಕ್ಕೆ ಹೇಳಿದ್ರಿ. ನೀವು ಹೇಳ್ದಾಗ ಹೇಗಿತ್ತು, ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ. 2ನೇ ರೋಗ ಒಬ್ರು ಕೂತ್ಕೊಂಡ್ರು. ಅವ್ರು ಅವಾಗ್ಲಿಂದ ಕ್ಲಬ್ ಹೋಗಕ್ಕಾಗಲ್ಲ ಅಂತ ಎಷ್ಟು ಹತಾಶೆತನ ತೋರಿಸ್ತೀರಾ, ಮೆಂಬರ್ಸ್ ಕರ್ಕೊಂಡ್ಬರಕ್ಕೂ ಆಗೋದಿಲ್ಲ ಅಂತ ಅಷ್ಟೇ ಹತಾಶೆ ತೋರಿಸ್ತಾ ಇದ್ದೀರಾ. ಸದನ ನಡೆಯೋದು ಹೇಗೆ? ನಾವು ಕೋರಂ ಕೊಟ್ಟು ನಾವು ನಡೆಸಬೇಕು. ಅವರು ಮಿನಿಸ್ಟರ್ ಬರಲ್ಲ, ಉತ್ತರ ಯಾರು ಕೊಡ್ತಾರೆ, ಯಾರು ಕೇಳ್ತಾರೆ? ಈಗಾದ್ರೂ ಸ್ವಾಮಿ ಒಂದು ಏನೋ ಕಳಿಸ್ರಿ ಸಚಿವರನ್ನ. ವಾಟ್ ಇಸ್ ಹ್ಯಾಪನ್ ಟು ದೆಮ್? ಅಲ್ಲ, ಮುಖ್ಯಮಂತ್ರಿನೇ ಬರಬೇಕು ಅಂತಲ್ಲ, ಬಂದ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಸಂಬಂಧಪಟ್ಟಿಲ್ಲ. ಅಟ್ಲೀಸ್ಟ್ ಸೀನಿಯರ್ 3 ಜನ ಕೂತ್ರೆ ಸಾಕು ಮಾತಾಡಕ್ಕೆ. ಇಲ್ಲ, ಖಾಲಿ ಚೇರ್ ಮಾತಾಡಿದ್ರೆ ಏನು ಉಪಯೋಗ? ಅವರು ಭಾಷಣ ಶುರು ಮಾಡಿ ನೋಟ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ನೋಟ್ ಮಾಡಕ್ ಅಲ್ಲಿ ಇದಾರೆ, ಅವ್ರು ಮಾಡ್ಕಂತಾರೆ. ನೋಟ್ ಮಾಡಕ್ ಅವ್ರು ಇದಾರೆ. ಕೋವಿಡ್ ಟೈಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಇತ್ತು. ಈಗೇನ ಬದಲಾವಣೆ ತಂದ್ಬಿಟ್ಟು ಅಸೆಂಬ್ಲಿ ಫ್ರಮ್ ಹೋಮ್. ನಾವು ಇದ್ರಲ್ಲಿ ಕೇಳ್ತೀವಿ ಉತ್ತರ, ಅವರು ಉತ್ತರ ಕೊಡ್ಲಿ, ಅದಾದ್ರೂ ಮಾಡಿ. ಅವ್ರು ಹೇಳ್ತಾರೆ ನೀವು ಮಾತಾಡಿ, ನಾವು ಬರ್ಕೋತೀವಿ. ಅದಕ್ಕಲ್ಲ ಸ್ವಾಮಿ, ಅದಕ್ಕೆ ಅವರು ಇದ್ದಾರೆ ಬರ್ಕೊಳಕ್ಕೆ. Is it not their duty? Is it not their duty? See, my honorable friend, I am not arguing merely attendance or a presence of an individual or a few ministers. Everybody should present. That's what made my appeal. As a grace period when you walk down, 15 ನಿಮಿಷ, ಅರ್ಧ ಗಂಟೆ, 45 ನಿಮಿಷ, ನಮ್ಮೆಲ್ಲರ ಕರ್ತವ್ಯ ಮಾನ್ಯ ಸದಸ್ಯರು ಬೇರೆ ಕಲಾಪಗಳನ್ನು ಆಚೆಟ್ಟು ಎಲ್ಲರೂ ಹಾಜರಾಗಿ ರಾಜ್ಯದ ಸಮಸ್ಯೆಗಳು, ಮಾನ್ಯ ಶಾಸಕರ ಬಂದಿರೋರ್ಗೆ ಹೇಳ್ತಾ ಇದ್ದಾರೆ, ಬಂದಿಲ್ಲದವ್ರಿಗೆ ನಾನು ಅದನ್ನೇ ನಮ್ಮ ಚೀಫ್ ವಿಪ್ ಅವ್ರಿಗೂ ಹೇಳಿದೆ. ನಾವು ಮುಂದೆ ಆತರ ನೀವು ಇಲ್ಲಿದ್ದಾಗೂ ಆಗ್ತಾ ಇತ್ತು, ನಾವು ಬಂದಾಗೂ ಆಗ್ತಿತ್ತು. ಇದು ಆಗ್ಬಾರ್ದು ಅಂತ ಹೇಳಿ ನಾನು ಏನ್ ಗೊತ್ತಾ, ಅಧ್ಯಕ್ಷರೇ, ಈಗ ಮಾಲಲ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದ್ರು ಅಂತಕ್ಕಂಥ ಘಟನೆ ಚರ್ಚೆ ಆಯ್ತು. ಸರ್, ನಿಮ್ಮ ಪರ್ಮಿಷನ್ ಹೋಗಿದಾರ ಅವರೆಲ್ಲ? ನೀವೇನ್ ಟೈಮ್ ಕೊಟ್ಟಿದ್ದೀರಾ? ಟೈಮ್ ಕೊಟ್ಟಿದ್ರೆ ಅರ್ಜೆಂಟ್ ಮಾಡ್ಬಿಡಿ, ಸದನ ಹೇಳ್ತೀನಿ ಅವ್ರು ಬರೋ ತನಕ. ನೀವ ಟೈಮ್ ಕೊಟ್ಟಿದ್ರೆ ಅರ್ಜೆಂಟ್ ಮಾಡ್ಬಿಡಿ. ಮಾತಾಡ್ತಿದ್ದಾರೆ ರೈತರ ಬಗ್ಗೆ ಆಸಕ್ತಿ ಇಲ್ವಾ ನಿಮ್ಗೆ? ಅಲ್ಲ, ನಮಗೂ ರೈತರ ಒಳಗೆ ಬಿಡ್ಲಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸದಸ್ಯರು ಇದೇ ವಿಚಾರ ಇವತ್ತು ಹಿಂಗ ಆಗತ್ತಂದ್ರೆ ನೀವು ಹೇಳಿದ್ದಕ್ಕಾಗಿರ್ಬೇಕಲ್ಲ. ಅದು ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಎಲ್ಲಾರನ್ನೂ ಅಡ್ಜರ್ನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಒಬ್ಬ ಮುಗ್ಧ ರೈತರಿಗೆ ಬೇರೆ ಜನ ಮಾತಾಡಿ ಮತ್ತೆ ಸರ್ಕಾರ ಐ ಡೋಂಟ್ ಇಲ್ಲ ನಾನು ಈಗ ಪ್ರಶ್ನೆ ಇರೋದು ಅದು ಮುಗ್ದಾಯ್ತು. ಏನು ಸ್ಪೀಕರ್ ಒಂದು ಆದೇಶ ಕೊಟ್ಟಾಯ್ತು, ರೈತನಿಗೆ ಮಾಲ್ಗೋಗಕ್ಕೆ ಅವಕಾಶ ಕೊಡದೆ ಅವಮಾನ ಅಂತ ಮಾಡಿದ್ರು ಅಂತ ಚರ್ಚೆ ಆಯ್ತು. ಮಾತಾಡ್ತಿದ್ದಾರೆ ವೆರಿ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಅಮ್ಮ. ಎಲ್ಲ ನಿಮ್ಗೆಲ್ಲ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ. ಅದನ್ನ ಕಲೀರಿ ನೀವು. ಮಿನಿಸ್ಟರ್ ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಹೇಳಿ ಸ್ವಲ್ಪ ಕೂತ್ಕೊಳ್ಳಿ. ಪ್ರತಿಯೊಬ್ಬ ಮಿನಿಸ್ಟರ್ ಅಲ್ಲಿ ಮಾತಾಡ್ತಿದ್ದಾರೆ, ಎಲ್ಲ ಬುದ್ಧಿವಂತರು ಇರುವವರು, ಬುದ್ಧಿವಂತ ಇಲ್ಲದವ್ರು ಯಾರಿಲ್ಲ. ಆಯ್ತು, ಈಗ ನೀವು ಕೂತ್ಕೊಳ್ಳೋರು ಮಾತಾಡ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.